ನಮಸ್ತೆ ಗೆಳೆಯರೆ. ಇಂದು ನಡೆದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ನೋಡ್ತಾ ಹೋಗೋಣ ಹಾಗೂ ಸರಿ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಆಗಸ್ಟ್ 2, 2026 ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ ನೋಡಿ. ಮೊದಲನೇ ಪ್ರಶ್ನೆಯನ್ನು ಕೇಳಿದೆ ನಾನು, ಸಿಂಪಲ್ ಆಗಿದೆ. ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯತ್ವವನ್ನು ಹೊಂದಿಲ್ಲ? ಅಂದರೆ ನಮ್ಮಲ್ಲಿ ಗೆಳೆಯರೆ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳು, ಯೂನಿಯನ್ ಟೆರಿಟರೀಸ್ನ ನಾವು ಹೊಂದಿದ್ದೇವೆ. ಆದರೆ ಆ ಯೂನಿಯನ್ ಟೆರಿಟರೀಸಲ್ಲಿ ಕೆಲವೊಂದು ಯೂನಿಯನ್ ಟೆರಿಟರೀಸನ್ನು ಹೊರತುಪಡಿಸಿ ಉಳಿದಂಥ ಯೂನಿಯನ್ ಟೆರಿಟರೀಸ್ಗಳು ಯಾವುವು ರಾಜ್ಯಸಭೆಯಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಜಮ್ಮು ಕಾಶ್ಮೀರ ಮತ್ತು ದೆಹಲಿ ಇವೆರಡೂ ಮಾತ್ರ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯತೆಯನ್ನು ಹೊಂದಿವೆ. ಇಲ್ಲಿ ನೋಡಿ, ಇಲ್ಲಿ ದೆಹಲಿ ಇದೆ. ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಇವು ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯತೆಯನ್ನು ಹೊಂದಿದೆ. ಅದನ್ನು ಬಿಟ್ಟು ಉಳಿದವೆಲ್ಲವೂ ಸಮೇತ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯತೆಯನ್ನು ಹೊಂದಿಲ್ಲ. ಹಾಗಾದರೆ ಇಲ್ಲಿ ನಾವು ಸರಿಯಾದ ಉತ್ತರವನ್ನು ನೋಡಿದರೆ ಆಪ್ಷನ್ಸ್ 1 ಅಂದರೆ ಚಂಡೀಗಢ, ಲಕ್ಷದ್ವೀಪ ಮತ್ತು ಲಡಾಖ್. ಇಲ್ಲಿ ಸರಿಯಾದ ಉತ್ತರ ಒಂದನೇದಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನಿಮಗೆ ಗೊತ್ತಿರಬೇಕು, ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯತೆ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳು ಯಾವಪ್ಪ ಅಂದರೆ 2 ಇರ್ತವೆ. ಒಂದು ಜಮ್ಮು ಕಾಶ್ಮೀರ ಮತ್ತು ದೆಹಲಿ. ಅವನು ಹೊರತುಪಡಿಸಿ ಉಳಿದವೆಲ್ಲವೂ ಸಮೇತ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯತೆಯನ್ನು ಹೊಂದಿಲ್ಲ. ಸೊ ಒಂದನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಗೆಳೆಯ ನೋಡಿ, ಸಿಂಪಲಾಗಿ ಕೇಳಿದಾನೆ, ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು ಅಂತ ಕೇಳಿದಾನೆ. ಪ್ರತಿ ಪ್ರಶ್ನೆಯಲ್ಲೂ ನೀವು ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ರಿಪೀಟೆಡ್ 10 ಎಕ್ಸಾಮ್ ಆದರೆ ಅದರಲ್ಲಿ 5ರಲ್ಲಿ ಕೇಳಿರ್ತಾನೆ. ಅದರಿಂದ ಇಲ್ಲಿ ನೋಡಿ, ಇಲ್ಲಿ ಕಂಟ್ರೋಲರ್ ಜನರಲ್, ಸಾಲಿಟರ್ ಜನರಲ್, ಅಡ್ವೊಕೇಟ್ ಜನರಲ್ ಮತ್ತು ಅಟಾರ್ನಿ ಜನರಲ್ ಅಂತ ಕೇಳಿದ್ದಾನೆ. ಇಲ್ಲಿ ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್. ಇಲ್ಲಿ ಸರಿಯಾದ ಉತ್ತರ ಅಟಾರ್ನಿ ಜನರಲ್. ಸರಿಯಾದ ಉತ್ತರ ಅಟಾರ್ನಿ ಜನರಲ್. ಅಡ್ವೊಕೇಟ್ ಜನರಲ್ ಅವರು ರಾಜ್ಯ ಸರ್ಕಾರ ಅಂತ ಕೇಳಿದರೆ ರಾಜ್ಯ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು? ಅಡ್ವೊಕೇಟ್ ಜನರಲ್. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು ಅಂದರೆ ಅಟಾರ್ನಿ ಜನರಲ್. ನೆಕ್ಸ್ಟ್ ನೋಡಿ ಗೆಳೆಯರೆ, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಕೆಳಗಂಡವರಿಗೆ ನೀಡುತ್ತಾರೆ. ನೋಡಿ ಆಪ್ಷನ್ಸ್ ನೋಡಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಅವ್ರು ಯಾವ ರಾಜ್ಯಕ್ಕೆ ಸಂಬಂಧಿಸಿದರೋ ಆ ರಾಜ್ಯದ ಮುಖ್ಯಮಂತ್ರಿಗಳು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಅಂತ ಕೇಳ್ತೀವಿ. ಗೆಳೆಯರೆ, ರಾಜ್ಯಪಾಲರು ಇಲ್ಲಿ ಕೇಂದ್ರದ ಒಂದು ಭಾಗವಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಇವ್ರಿಗೂ ರಾಜ್ಯಸಭೆಗೂ ಯಾವುದೇ ರೀತಿಯಾದಂತಹ ಒಂದು ಸಂಬಂಧ ಇಲ್ಲ ಅಂದರೆ ಇವರು ಯಾವುದೇ ರೀತಿಯಂಥ ನೇಮಕ ಮಾಡ್ಕೊಳಕ್ಕಾಯ್ತು, ತೆಗ್ದಾಕಾಯ್ತು, ಇವರಲ್ಲಿ ಅಧಿಕಾರ ಇಲ್ಲ. ಸೊ ಇಲ್ಲಿ ನಾವು ಆಪ್ಷನ್ಸ್ನ ಬಿನ ಹೊಡೆದಾಕಬೇಕಾಗತ್ತೆ. ಸರಿ, ಆಗ ಇವರು ಕೇಂದ್ರದ ಪ್ರತಿನಿಧಿಯಾಗಿ ಕೆಲಸ ಮಾಡೋದ್ರಿಂದ ಇವರನ್ನು ನೇಮಕ ಮಾಡುವಂಥವರು ರಾಷ್ಟ್ರಪತಿಗಳು. ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಸಮೇತ ಯಾರಿಗೆ ಕೊಡ್ತಾರೆ ಅಂದರೆ ರಾಷ್ಟ್ರಪತಿಗಳಿಗೆ. ಮೂರನೇದಕ್ಕೆ ಆಪ್ಷನ್ಸ್ 3. ನೆಕ್ಸ್ಟ್ ಗೆಳೆಯರೆ, ಇನ್ನೊಂದು ಪ್ರಶ್ನೆ ನೋಡಿ, ಸಿಂಪಲಾಗಿ ಕೇಳಿದ್ದೇನೆ, ಇದು ರಿಪೀಟೆಡ್ ಪ್ರಶ್ನೆನೇ. ಭಾರತ ಸಂವಿಧಾನದ 163 ವಿಧಿಯ ಅನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆಯನ್ನು ನೀಡುತ್ತದೆ. ಅಂದರೆ ಆರ್ಟಿಕಲ್ 163 ಈ ಕೆಳಗಂಡ ಯಾರಿಗೆ ಆ ಸಚಿವ ಸಂಪುಟವು ಸಲಹೆಯನ್ನು ನೀಡುತ್ತೆ, ನೆರವನ್ನು ನೀಡುತ್ತೆ ಅಂತ ಕೇಳಿದಾನೆ. ಗೆಳೆಯರೆ, ಇದಕ್ಕೆ ಆಪ್ಷನ್ಸ್ 3. ಆ ರಾಜ್ಯದ ರಾಜ್ಯಪಾಲರಿಗೆ ಆರ್ಟಿಕಲ್ 163 ಅನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆಯನ್ನು ನೀಡುತ್ತದೆ. 4ನೇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ 3. ಓಕೆ ಗೆಳೆಯರೆ, ನೆಕ್ಸ್ಟ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಷಟ್ ದರ್ಶನಗಳು ಅಂತ ಹೇಳಿದಾನೆ. ಷಟ್ ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ. ಷಟ್ ದರ್ಶನ ಅಂದರೆ 6 ದರ್ಶನಗಳು. ಇಲ್ಲಿ ಆಪ್ಷನ್ಸ್ ಕೊಟ್ಟಿದೆ ನೋಡಿ. ಒಂದು ಹೇಳಿದ್ದೇನೆ, ನ್ಯಾಯ, ಯೋಗ, ಸಾಂಖ್ಯ, ಪೂರ್ವಮೀಮಾಂಸಾ ಅಂತ ಹೇಳಿದ್ದಾನೆ. ಇನ್ನೊಂದು ಬರುತ್ತೆ ವೈಶೇಷಿಕ ಅಂತ ಒಂದು ಬರುತ್ತೆ.
ವೈಶೇಷಿಕ ಅಂತ ಇನ್ನೊಂದು ಬರುತ್ತೆ. ಈಗ ಪೂರ್ವ ಮೀಮಾಂಸೆ ಹೆಂಗೆ ಮುಂದೆ ಅದೇ ರೀತಿಯಾಗಿ ಉತ್ತರ ಮೀಮಾಂಸಾ ಅಂತಲೂ ಒಂದು ಬರುತ್ತೆ. ಟೋಟಲ್ 4+2 6. ಅದಕ್ಕೆ ನಾವು ಷಡ್ ದರ್ಶನ ಅಂತ ಕರಿತೀವಿ. ಇಲ್ಲಿ ನ್ಯಾಯ ಅಂತ ಕೇಳಿದನಲ್ವಾ, ನ್ಯಾಯ ಎನ್ನುವುದು ಇದರ ಕೃತ್ಯ ಯಾರಪ್ಪ ಅಂದರೆ ಗೌತಮ ಋಷಿಗಳು. ಇಲ್ಲೇನು ಕೊಟ್ಟಿದ್ದಾರಲ್ಲ ಆಪ್ಷನ್ಸ್ ಒಂದು ಸರಿಯಾಗಿದೆ. ಇಲ್ಲಿ ಎ ಸರಿಯಾಗಿದೆ ಅಂದರೆ ನೀವು ಆಪ್ಷನ್ಸ್ಗಳು ನೋಡ್ಬೋದು. ನೀವು ಹಾಗೆ ಡೈರೆಕ್ಟಾಗಿ ಆಪ್ಷನ್ಸ್ಗಳು ನೋಡಿದರೆ ನಿಮಗೆ ಇಲ್ಲಿ 1, 3 ಮತ್ತು 2 ಆಪ್ಷನ್ಸಲ್ಲಿ ಇಲ್ಲಿ ಎ ಇದೆ. ಸೊ ನೀವು ಇಲ್ಲಿ ಆಪ್ಷನ್ ಡಿನ ಹೊಡೆದಾಕ್ಬೋದು. ನೆಕ್ಸ್ಟು ಯೋಗ ಅಂತ ಕೇಳಿದ್ದಾನೆ. ಯೋಗ ಯಾರಪ್ಪ? ಪತಂಜಲಿಗಳಿಗೆ ಯೋಗ ಇರೋದು. ಅದರಿಂದ ಇಲ್ಲಿ ಅವನು ಹೇಳಿದಾನೆ ಯಾವುದು ತಪ್ಪಾಗಿರೋದು ಅಂತ ಹೇಳಿದಾನೆ, ಸರಿಯಾಗಿರೋದು ಅಂತ ಹೇಳಿದ, ತಪ್ಪಾಗಿರೋದು ಅಂತ ಕೇಳಿದಾನೆ. ಅದರಿಂದ ಇಲ್ಲಿ ಯೋಗ ಯಾರು ಅಂತ ಕೇಳಿದ್ರೆ ಯೋಗ ಪತಂಜಲಿ. ಎಗೆ ಸರಿಯಾದ ಉತ್ತರ ಎ ಅನ್ನೋದು ನ್ಯಾಯ ಅನ್ನೋದು ಗೌತಮ ಅನ್ನೋದು ಸರಿಯಾಗಿದೆ. ಹಾಗೆ ಯೋಗ ಎನ್ನುವುದು ಜೈಮಿನಿಯನ್ನು ತಪ್ಪಾಗಿದೆ, ಅಂದರೆ ಬಿ ತಪ್ಪಾಗಿದೆ ಅಂತ ಇಲ್ಲಿ ಗೆಳೆಯರೆ. ಅಂದರೆ ಇಲ್ಲಿ ನಿಮಗೆ 3 ಆಪ್ಷನ್ಸ್ ಹೋಗ್ಬಿಟ್ರೆ ನಿಮಗೆ ಸರಿಯಾದ ಉತ್ತರ ಇಲ್ಲೇ ಸಿಕ್ಬಿಡ್ತು, ಆಪ್ಷನ್ಸ್ ಡಿ. ಅಂದರೆ ಯಾಕೆಂದರೆ ಇಲ್ಲಿ ಎ 3ರಲ್ಲೂ ಇದೆ, ಅಂದರೆ ಸರಿಯಾಗಿದೆ. ಇಲ್ಲಿ ತಪ್ಪಾಗಿರೋದು ಕೇಳಿದ್ದಾನೆ. ಅಂದರೆ ನ್ಯಾಯ ಅನ್ನೋದು ಗೌತಮ ಸರಿ, ಯೋಗ ಅನ್ನೋದಕ್ಕೆ ಪತಂಜಲಿ, ಸಾಂಖ್ಯ ಅನ್ನೋದಕ್ಕೆ ಕಪಿಲ. ಇಲ್ಲಿ ಎ ಮತ್ತು ಸಿ ಸರಿಯಾಗಿದೆ. ತಪ್ಪಾಗಿರೋದು ಯಾವುದಪ್ಪ ಅಂದರೆ ಬಿ ಮತ್ತು ಡಿ. ಸರಿನಾ? ತಪ್ಪಾಗಿರೋದು ಬಿ ಮತ್ತು ಡಿ. ಹಾಗಾದರೆ ಯೋಗಕ್ಕೆ ಸರಿಯಾದ ಉತ್ತರ ಏನಂದರೆ ಪತಂಜಲಿ. ಹಾಗಾದರೆ ಪೂರ್ವ ಮೀಮಾಂಸಾ ಅಂತ ಕೊಟ್ಟಿದ್ದೇನೆ. ಪೂರ್ವ ಮೀಮಾಂಸಕ್ಕೆ ಸರಿಯಾದ ಉತ್ತರ ಜೈಮಿನಿ. ಇವನ್ನ ಪೂರ್ವ ಮೀಮಾಂಸಕ್ಕೆ ಜೈಮಿನಿ. ನೆಕ್ಸ್ಟ್ ಇಲ್ಲಿ ಸರಿಯಾದ ಉತ್ತರ 5ನೇದಕ್ಕೆ ಆಪ್ಷನ್ಸ್ 4. ಗೆಳೆಯರೆ ಇಲ್ಲಿ ಕೆಲವೊಂದು ದಿನಗಳು ಕೊಟ್ಟಿದ್ದಾನೆ. ಆ ದಿನಗಳನ್ನ ಯಾವ್ಯಾವಾಗ ಆಚರಿಸ್ತೇವೆ ಅಂತ ಕೇಳಿದಾನೆ. ಭೂಮಿ ದಿನ ಅಂತ ಹೇಳಿದಾನೆ. ಅರ್ತ್ ಡೇ ಅಂತ ಇಲ್ಲಿ ಕೊಟ್ಟಿದ್ದಾನೆ. ಅರ್ತ್ ಡೇ ಎಸ್ ಸರಿಯಾದ ಉತ್ತರ. ಏಪ್ರಿಲ್ 12 ನಾವು ಅರ್ತ್ ಡೇಯನ್ನು ಆಚರಿಸ್ತೀವಿ. ಏಪ್ರಿಲ್ 12 ಅರ್ತ್ ಡೇಯನ್ನು ಆಚರಿಸ್ತೀವಿ. ಓಝೋನ್ ಡೇ, ವರ್ಲ್ಡ್ ಓಝೋನ್ ಡೇ, ಸೆಪ್ಟೆಂಬರ್ 16 ನಾವು ವರ್ಲ್ಡ್ ಓಝೋನ್ ಡೇ ಆಗಿ ನಾವು ಆಚರಿಸ್ತೇವೆ. ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಡಿಸೆಂಬರ್ 2. ವಿಶ್ವ ಜನಸಂಖ್ಯಾ ದಿನ ಜುಲೈ 11. ಸೊ ಎಗೆ ಆಪ್ಷನ್ಸ್ 2, ಎಗೆ 2, ಬಿಗೆ 4. ಎಗೆ 2, ಬಿಗೆ 4 ಇರ್ತಕ್ಕಂತಹ ಉತ್ತರ ನಾವು ನೋಡ್ತಾ ಹೋದರೆ ಎಸ್ ಇಲ್ಲಿ ನೋಡಿ, ಎಗೆ 2, ಬಿಗೆ 4. ಇಲ್ಲಿರೋದು ಕೇವಲ ಒಂದೇ ಒಂದು ಆಪ್ಷನ್ಸ್ ಇಲ್ಲಿದೆ, ಆಪ್ಷನ್ಸ್ 4. ಎಸ್ ಇಷ್ಟೇ ಸಿಂಪಲ್. ನೀವು 2 ಗೊತ್ತಾಗ್ಬಿಟ್ರೆ ಅಲ್ಲಿ ನೀವು ಮ್ಯಾಚ್ ಮಾಡ್ತಾ ಹೋಗ್ಬಿಡ್ಬೋದು. ಟೈಮ್ ಉಳಿಸ್ಬೇಕು ಅಂತಂದರೆ ನೀವು ಅಷ್ಟೇ ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ ಯಾವುದು? ಎಸ್ ಸರಿಯಾದ ಉತ್ತರ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಇದು ಒಲಿಂಪಿಕ್ ಧ್ಯೇಯದ ಮೋಟೋ. ಯಾವುದು ಅಂತ ಕೇಳಿದ್ರೆ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಸೊ 7ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4. ಗೆಳೆಯರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಹಾಗೂ ರಿಪೀಟೆಡ್ ಪ್ರಶ್ನೆ. ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾ ಒಲಿಂಪಿಕ್ಸ್ಗಳು ಆಯೋಜಿಸಲ್ಪಟ್ಟಂತಹ ಸ್ಥಳ ಯಾವುದು ಮತ್ತು ಯಾವ ವರ್ಷದಲ್ಲಿ ಅಂತ ಕೇಳಿದ್ದೇನೆ. ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ 1960 ರೋಮ್, ಇಟಲಿಯಲ್ಲಿ. 1960 ರೋಮ್ನ ಇಟಲಿಯಲ್ಲಿ ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾ ಒಲಿಂಪಿಕ್ಸ್ಗಳು ಆಯೋಜಿಸಲ್ಪಟ್ಟಿತು. ಸೊ 8ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3. ನೆಕ್ಸ್ಟ್ ಗೆಳೆಯರೆ ಇನ್ನೊಂದು ನೋಡಿ ಪ್ರಶ್ನೆ. ಈ ಕೆಳಗಿನ ಯಾವ ಸಂಯೋಜನೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಿರ್ಧಾರಕಗಳನ್ನು ಸರಿಯಾಗಿ ಸೂಚಿಸುತ್ತದೆ ಅಂತ ಕೇಳಿದ್ದಾನೆ. ಗೆಳೆಯರೆ ಇಲ್ಲಿ ಸಿಂಪಲ್ ನೋಡಿ. ಆರೋಗ್ಯ, ಯೋಗ, ಸಂತೋಷ, ಆರೋಗ್ಯ, ಓದುವಿಕೆ, ಬರೆಯುವಿಕೆ, ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ, ಆರೋಗ್ಯ, ಸಂವಹನ ಮತ್ತು ಬರೆಯುವಿಕೆ ಅಂತ ಹೇಳಿದಾನೆ. ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. ಹೆಲ್ತ್, ಎಜುಕೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಹೆಲ್ತ್, ಎಜುಕೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಮೋಸ್ಟ್ ರಿಪೀಟೆಡ್ ಪ್ರಶ್ನೆ. ಸೊ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. ಇದು ಸರಿಯಾದ ಉತ್ತರ ಆಪ್ಷನ್ಸ್ 4. ಆಪ್ಷನ್ಸ್ 4. ಓಕೆ ನೆಕ್ಸ್ಟ್ ಗೆಳೆಯರೆ ಇಲ್ಲಿ ಹಣಕಾಸು ಆಯೋಗದ ಬಗ್ಗೆ ಕೇಳಿದ್ದೇನೆ. ನಮ್ಮಲ್ಲಿ ಟೋಟಲ್ ಎಷ್ಟು ಹಣಕಾಸು ಆಯೋಗಗಳಿದೆ ಪ್ರೆಸೆಂಟ್ ಅಂದರೆ 16 ಹಣಕಾಸು ಆಯೋಗಗಳಿದ್ದಾವೆ. 16 ಹಣಕಾಸು ಆಯೋಗಗಳಿದ್ದಾವೆ. ಇಲ್ಲಿ ಫಸ್ಟ್ನೇದು ಹೇಳಿದ್ದೇನೆ ಹಣಕಾಸು ಆಯೋಗದ್ದು
ಒಂದನೇ ಹಣಕಾಸು ಆಯೋಗ, ಒಂದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಇಲ್ಲಿ ಕೆ.ಸಿ. ನಿಯೋಗಿ, ಕೆ.ಸಿ. ನಿಯೋಗಿ. ಒಂದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೆ.ಸಿ. ನಿಯೋಗಿ. ಎರಡನೇ ಹಣಕಾಸು ಆಯೋಗದ ಅಧ್ಯಕ್ಷರು, ಎರಡನೇ ಹಣಕಾಸು ಆಯೋಗದ ಅಧ್ಯಕ್ಷರು ಇಲ್ಲಿ ಕೆ ಸಂತಾನಂ, ಕೆ ಸಂತಾನಂ. ಒಂದಕ್ಕೆ ಆಪ್ಷನ್ಸ್ 3, ಒಂದಕ್ಕೆ 3, ಎರಡಕ್ಕೆ 1 ಇರ್ತಕ್ಕಂಥ ಆಪ್ಷನ್ಸ್ ನೀವು ನೋಡ್ರಿ. ಒಂದಕ್ಕೆ 3, ಎರಡಕ್ಕೆ 1. ಸೊ ಇಲ್ಲಿ ನೀವು ನೋಡಿದರೆ ಆಪ್ಷನ್ಸ್ ಬಿ ಇಲ್ಲೇ ನಿಮಗೆ ಉತ್ತರ ಸಿಕ್ಕೋಯ್ತು, ಉತ್ತರ ಸಿಕ್ಕೋಯ್ತು. ಅಂದರೆ ಮೂರನೇ ಹಣಕಾಸು ಆಯೋಗ ಯಾರು ಅಂತ ಕೇಳಿದರೆ ಅಶೋಕ್ ಕುಮಾರ್ ಚಂದ, ಇವರು ಮೂರನೇ ಹಣಕಾಸು ಆಯೋಗ. ನಾಲ್ಕನೇ ಹಣಕಾಸು ಆಯೋಗ ಅಂತ ನಾವು ಕೇಳ್ತಾ ಹೋದರೆ, ನಾಲ್ಕನೇ ಹಣಕಾಸು ಆಯೋಗ ರಾಜಬನ್ನರ್. ಐದನೇ ಹಣಕಾಸು ಆಯೋಗ, ಐದನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಮಹಾವೀರ್ ತ್ಯಾಗಿ. ನೆನ್ಪಿಟ್ಕೊಳ್ಳಿಗಳೇ, ಒಂದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅಥವಾ ಮುಖ್ಯಸ್ಥರು ಅಂತ ಕೇಳಿದರೆ ಕೆ.ಸಿ. ನಿಯೋಗಿ. ಎರಡನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೆ ಸಂತಾನಂ. ಮೂರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅಶೋಕ್ ಕುಮಾರ್ ಚಂದ್. ನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ರಾಜಮನ್ನರ್. ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಮಹಾವೀರ್ ತ್ಯಾಗಿ.